ಏಯ್ ಎಲ್ಲ ಇದೆಯಾ ಇನ್ನೂ ಬಂದಿಲ್ವಲ್ಲ? ಏನು ನಿನ್ನ ಕರ್ಕೊಂಬರಕ್ಕೆ ದಿವಣ ಕರೆಸ್ಬೇಕಾ ಹೆಂಗೆ? ಏಯ್ ಬ್ರೋ, ಈ ಸಿಂಚನ CCTV ನೋಡೋ ಥರ ನಾನು ಕಣ್ಗಾವಲಲ್ಲಿ ನಾನು ವಾಚ್ ಮಾಡ್ತಿದ್ದಾಳೆ. ಹೊರಗಡೆ ಬಂದರೆ ನೀನು ನಾನು ಎಲ್ಲಿ ಮೀಟ್ ಮಾಡ್ಬಿಡ್ತೀನೋ ಅಂತ. ಅವಳು ಕಣ್ ತಪ್ಪಿಸಿ ಅವಾಯ್ಡ್ ಮಾಡಿ ನಿನ್ನ ಹತ್ರ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇರೋ, ಬಂದ್ಬಿಡ್ತೀನಿ. ಹೆಂಡತಿಗೆ ಹೆದರ್ಕೊಂಡಿದ್ರೆ ಆಗಲ್ಲ ಕಣ. ಒಂದು ಸಲ ಸಿಡಿದೆ ಅದು ನೋಡ ಸುಮ್ಮನೆ ಆಗ್ತಾಳೆ. ಹೇಳಿರೋ ಒಂದು ಸುಳ್ಳಿಗೆ ಆ ಫ್ರೆಂಡ್ ಯಾರು ಕರ್ಕೊಂಬ ಮೀಟ್ ಮಾಡಿಸು ಅಂತ ಕಾಟ ಕೊಡ್ತಿದ್ದಾಳೆ. ಇನ್ನು ಸಿಡಿದಿದ್ದು ಹೇಳೋದೆಲ್ಲಿ? ನೆಟ್ಟಿಗೆ ನಿಂತು ಅವಳ ನೋಡೋಕ್ಕೂ ಆಗ್ತಿಲ್ಲ. ಸುಳ್ಳು ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ. ಆ ಫ್ರೆಂಡ್ ಎಲ್ಲಿಂದ ಅಂತ ಕರ್ಕೊಂಬರಲ್ಲ? ಹೆಂಡತಿ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನಾ? ಹೆಂಡತಿಯರ ಹತ್ರ ಸುಳ್ಳು ಹೇಳಲೇಬಾರ್ದು. ಹೇಳಿದ್ರೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರ್ಬೇಕು. ಅದನ್ನ ನಾನು ಹೇಳ್ಕೊಡ್ತೀನಿ, ನೀನು ಬಾ. ಎಲ್ಲ 3 ಲಕ್ಷದಿಂದಾನೇ ಪ್ರಾಬ್ಲಮ್ ಶುರುವಾಗಿರೋದು. ಆ ದುಡ್ಡನ್ನು ನೋಡಿದ್ಲು, ಅನುಮಾನ ಅನ್ನೋ ಭೂತ ಅವಳನ್ನು ಆವರಿಸ್ಕೊಂಡ್ಬಿಟ್ಟು. ಈಗ ನಾನು ಹೇಳಿರೋ ಸುಳ್ಳನ್ನು ನಿಜ ಮಾಡದೆ ಹೋದರೆ ಈ ಪಡಂಭೂತ ನಾನೇ ನಡ್ಕೊಂಡ್ಬಿಡುತ್ತಷ್ಟೆ. ಹೇಳಿದ್ದನ್ನೇ ಹೇಳಿ ತಲೆ ತಿನ್ಬೇಡ ಕಣ. ನೀನು ಬಾರ ಸುಮ್ಮನೆ. ನಾನು ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಿದ್ದೆ ಕಣ. ಅಲ್ವಾ, ನಾಳೆ ದಿನ ಈ ಥರ ಎಲ್ಲ ನಾನು ಮಾಡಿದ್ದೀನಿ ಅಂತ ಅವಳಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನೋ ಮಾಡೋದು? ಅದು ಅಲ್ಲದೆ ಸಿದ್ದುನ ಭಾವನ ಅಕ್ಕನ ದೂರ ಮಾಡೋಕ್ಕೆ ಅಂತ ನೀನು ತೊಗೊಂಡಿರೋ ದುಡ್ಡಲ್ಲಿ ನಾನು ಪಾಲು ತೊಗೊಂಡಿದ್ದೀನಿ ಅಂತ ಇವಳಿಗೆ ಗೊತ್ತಾಗ್ಬಿಟ್ರೆ ನಾನೇ ಹಣ ಬಿದ್ದಂಗೆ ಕಣ. ಏಯ್, ಇಂಥ ವಿಷಯನೆಲ್ಲ ಯಾರಾದ್ರೂ ಮನೆಯಲ್ಲಿ ಮಾತಾಡ್ತಾರೇನಾ? ಯಾರಾದ್ರು ಕೇಳಿಸ್ಕೊಂಡ್ರೆ ನಮ್ಮ ಕುತ್ತಿಗೆನ ಅವ್ರಿಗೆ ಕೊಟ್ಟಂಗೆ. ನೋಡ, ಇದು ನಮ್ಮಿಬ್ಬರ ಮಧ್ಯೆ ಆಗಿರೋ ಡೀಲು. ನಮ್ಮಿಬ್ಬರಲ್ಲೇ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಈಗ ಬಾಯಿ ಮುಚ್ಕೊಂಡು ತೆಪ್ಪಗಿದ್ಬಿಡು, ಗೊತ್ತಾಯ್ತಾ? ಸರಿ, ನೀನು ಇಷ್ಟೆಲ್ಲ ಹೇಳ್ತಿದ್ದೆ ಅಂದರೆ ಸ್ವಲ್ಪ ಧೈರ್ಯ ಬರ್ತಿದೆ. ಈಗಲೇ ಹೊರಡ್ತೀನಿ. ಬಾ 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 ಬೇಗ. ಹಲೋ ಮಿಸ್ಟರ್ ಹರಿ, ಈಗ ಇನ್ನೇನು ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ? ಅದು ಗೊತ್ತಾಯ್ತು ಬಿಡು. ನೀನು ಇಷ್ಟೊತ್ತವರೆಗೂ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೆಲ್ಲ ಫ್ರ್ಯಾಂಕು. ನನಗೆ ಗೊತ್ತು ನೀ ಬರ್ತೀಯಾ, ಅದಕ್ಕೆ ತಮಾಷೆ ಮಾಡೋಣ. ಅಲ್ಲ, ಒಂದು ಹೊಸ ನಾಟಕ ಮಾಡ್ತಾ ಇದ್ದೀನಿ, ಅದಕ್ಕೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳು ಹರಿ. ಸುಳ್ಳು ಸುಳ್ಳು ಸುಳ್ಳು, ಬರೀ ಸುಳ್ಳು. ಮದುವೆ ಆದಾಗಿಂದ ಬರೀ ಸುಳ್ಳು ಹೇಳ್ಕೊಂಡೆ ಬದುಕ್ತಿದ್ಯಾ ಹರಿ. ನನ್ನ ನಂಬಿದ್ದಕ್ಕೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಟ್ಟೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಬೇಬಿ, ಜಸ್ಟ್ ಸ್ಟಾಪ್ ಇಟ್ ಹರಿ. ಇನ್ನೇನು ಮಾತಾಡಕ್ ಹೋಗ್ಬೇಡ. ನನ್ನ ಕಿವಿಯರೆಲ್ಲ ಕೇಳಿಸ್ಕೊಂಡು ನೀನು ಇನ್ನ ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ? ಸ್ವಂತ ಅಕ್ಕನ ಜೀವನ ಹಾಳು ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ನೀಚ್ ಕೆಲಸ ಮಾಡಕ್ಕೆ ಅಣ್ಣ ತಮ್ಮ ಇಬ್ರು ಜೊತೆಯಾಗಿ ನಿಂತ್ಕೊಂಡಿದ್ದೀರಲ್ಲ, ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಹರಿ. ನಿನ್ನ ನಂಬ್ಕೊಂಡಿದ್ನಲ್ಲ ಹರಿ, ನಿನಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡು ಅವ್ರ ಮಾತಿಗೂ ವಿರುದ್ಧವಾಗಿ ನಿಂತ್ಕೊಂಡೆ. ಏನಂದೆ ಹರಿ? ಅವಾಗ್ಲೇ ಏನಂದೆ? ಇಷ್ಟೊಂದು ದುಡ್ಡಲ್ಲಿಂದ ಬಂತು ಅಂದ್ರೆ ನಿನ್ನ ಟ್ಯಾಲೆಂಟ್ ನೋಡಿ, ಅಲ್ಲಲ್ಲ ನೀನು ಕ್ರಿಯೇಟಿವ್ ಪಾರ್ಟ್ನರು, ಈ ಕ್ರಿಯೇಟಿವಿಟಿ ನೋಡಿ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಅಂತಂದೆ ಅಲ್ವಾ? ಹೌದು, ತುಂಬಾ ಕ್ರಿಯೇಟಿವ್ ಪರ್ಸನ್ನು. ನಿನ್ನ ನಂಬದ್ನಲ್ಲ, ನನಗೆ ಆಗ್ಬೇಕಾಗಿದ್ದೆ ಹರಿ. ಥ್ಯಾಂಕ್ ಯು ಹರಿ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಸ್ವಂತ ಅಕ್ಕನ ಜೀವನನೇ ಹಾಳು ಮಾಡಕ್ಕೆ ಈ ತರ ಎಲ್ಲ ಮೋಸ ಮಾಡ್ತೀಯ? ಮಾತಾಡು ಹರಿ. ಎಲ್ಲ ಸತ್ಯ ಗೊತ್ತಾಗೋಯ್ತು. ಇನ್ನ ಇವ್ಳಿಗೆ ಇನ್ನೇನ್ ಸುಳ್ಳು ಹೇಳಿ ನಂಬಿಸೋದು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ವಿಶ್ವನ್ ನಂಬರು ಇಲ್ಲೆಲ್ಲೋ ಬರ್ತಿಟ್ಟಿದ್ದೆ. ಹಲೋ, ಯಾರು? ನಾನು ಶಾಂತಮ್ಮ, ಅದೇ ಜಯಂತನ ಮನೇಲಿ ಕೆಲಸ ಮಾಡ್ತೀನಲ್ಲ. ಆಂಟಿ, ನೀವು ನನಗೆ ಫೋನ್ ಮಾಡಿದ್ದೀರಾ? ನೀವು ನನಗೆ ಫೋನ್ ಮಾಡಿದ್ದೀರಾ ಅಂದರೆ ಜಯಂತ್ ಅವ್ರ ಮನೇಲಿಲ್ವಾ? ಅವನ ಮನೇಲಿದ್ರೆ ನಾನು ಹೇಗಪ್ಪ ಫೋನ್ ಮಾಡೋಕ್ಕಾಗ್ತಿತ್ತು? ಅವ್ನ ಮನೇಲಿಲ್ಲ ಅಂತಾನೆ ಫೋನ್ ಮಾಡ್ತಿದ್ದೀನಿ. ಆಂಟಿ, ನಿಮ್ಮ ವಾಯ್ಸ್ ಕೇಳ್ತಿದ್ರೆ ನೀವು ಯಾಕೋ ಗಾಬರಿಲಿದ್ದೀರಾ ಅನಿಸ್ತಾ ಇದೆ. ಏನಾಯ್ತು ಆಂಟಿ? ವಿಶ್ವ, ಮೊನ್ನೆ ನಿನ್ನ ಹಾಗೂ ಜಯಂತನ ಮಧ್ಯೆ ಏನನ್ನು ನಡೀತಲ್ಲ ಅದನ್ನೆಲ್ಲ ಜಯಂತ್ ನನ್ನ ಮುಂದೆ ಹೇಳ್ದ.
ಜಯಂತ್ ತುಂಬ ಕೋಪದಲ್ಲಿದ್ದಾನೆ. ಏನು ಮಾಡ್ತಾನೋ ಏನು ಬಿಡ್ತಾನೋ ನನಗೊಂದು ಗೊತ್ತಾಗ್ತಿಲ್ಲಪ್ಪ. ಜಾನ್ವಿನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಆಂಟಿ, ಜಾನ್ವಿ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅವಳು ಈ ವಿಶ್ವನ ಕಾವಲಲ್ಲಿರೋದು. ಆ ಜಯಂತ್ ಅವರು ಜಾನ್ವಿ ಹತ್ರಕ್ಕೆ ಹೋಗ್ಬೇಕಂದ್ರೆ ಈ ವಿಶ್ವನ್ನ ದಾಟೆ ಹೋಗಬೇಕು. ಅದಷ್ಟು ಸುಲಭವಾಗಿ ಆಗೋದಕ್ಕೆ ನಾನು ಬಿಡಲ್ಲ. ಹಾಗಂತ ಅವನ್ನ ಕಡಿಮೆ ಅನ್ಕೋಬೇಡ ನೀನು. ತನಗೆ ಬೇಕಾಗಿರೋ ವಸ್ತುನ ಪಡ್ಕೊಳ್ಳೋಕ್ಕೆ ಅವ್ನು ಏನು ಬೇಕಾದರೂ ಮಾಡ್ತಾನೆ. ಈಗ ಯಾರನ್ನೋ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಯಾರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರ? ಯಾರನ್ನ ಆಂಟಿ? ಯಾರನ್ನ ಕರ್ಕೊಂಡು ಬರ್ತೀನಿ ಅಂತ ನನ್ನ ಮುಂದೆ ಹೇಗಪ್ಪ ಹೇಳ್ತಾನೆ? ಮನೆಗೆ ಯಾರನ್ನೋ ಗೆಸ್ಟ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ. ಯಾರನ್ನ ಕರ್ಕೊಂಡು ಬರ್ತಾನೋ ಏನು ಮಾಡ್ತಾನೋ ನನಗೊಂದು ಗೊತ್ತಾಗ್ತಿಲ್ಲ. ವಿಶ್ವ, ನೀನು ಮಾತ್ರ ಸ್ವಲ್ಪ ಹುಷಾರಾಗೇ ಇರು. ಸರಿ ಆಂಟಿ, ನಾನು ಹುಷಾರಾಗಿರ್ತೀನಿ. ಮನೆಗೆ ಯಾರು ಬರ್ತಾರೆ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿ ಹೇಳ್ತೀರಾ? ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಸರಿನಪ್ಪ, ಫೋನ್ ಕಟ್ ಮಾಡ್ತೀನಿ. ಈ ಜಯಂತ್ ಅವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ? ಮನೆಗೆ ಯಾರನ್ನು ಕರ್ಕೊಂಡು ಬರ್ತಿದ್ದಾರೆ?